ವೆಲ್ಕಮ್ ಬ್ಯಾಕ್ ಟು ಡೇ 104 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ನಿಂಬೆ ರಸ ಹಾಕಿ ಬಿಸಿನೀರು ಕುಡಿದು 1 ಅವರ್ ಏರೋಬಿಕ್ಸ್ ಅಭ್ಯಾಸ ಮಾಡಿ 10 ನಿಮಿಷ ಧ್ಯಾನ ಮಾಡಿ ಬೆಳಗ್ಗಿನ ದಿನನಿತ್ಯದ ಕೆಲಸಗಳನ್ನ ಮಾಡಿದ್ದಾಯಿತು. ತಿಂಡಿಗೂ ಮುಂಚೆ 2 ಸ್ಪೂನ್ ಸೀಡ್ಸ್ ತಿಂದು 1 ಲೋಟ ನೀರು ಕುಡಿದಾಯಿತು. ತಿಂಡಿಗೆ ಅವರೆಕಾಳು ಉಪ್ಪಿಟ್ಟು, ಅಲಸಂದೆಕಾಳು ಪಲ್ಯ, ಸ್ವಲ್ಪ ಹಣ್ಣು ಮತ್ತು ತರಕಾರಿಗಳು. ತಿಂಡಿ ಆದಮೇಲೆ ಮನೆ ಕ್ಲೀನಿಂಗ್. ಮನೆ ಕೆಲಸ ಮಾಡ್ತಿರೋದ್ರಿಂದ ಮನೆ ಸಿಕ್ಕಾಪಟ್ಟೆ ಧೂಳಾಗಿತ್ತು. ಕೆಲಸದವರು 1 ವಾರ ರಜೆ ಮಾಡಿರೋದ್ರಿಂದ ಲೈಟಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಕ್ಲೀನಿಂಗ್ ಶುರು ಮಾಡಿದ್ರೆ, ಅಮ್ಮ ಮೊನ್ನೆ ಕೊಯ್ದು ಉಪ್ಗಾಕಿದ್ದಂತಹ ಕೈ ಹುಳಿನೂ ಉಪ್ಪಿನಕಾಯಿ ಹಾಕೋಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಉಪ್ಪಿನಕಾಯಿ ರೆಸಿಪಿ ಬೇಕಿದ್ದರೆ ನನ್ನ ಓಲ್ಡ್ ವೀಡಿಯೋಸಲ್ಲೆಲ್ಲ ಚೆಕ್ ಮಾಡಿ, ಸಿಗಲಿಲ್ಲ ಅಂದರೆ ಇನ್ನೊಮ್ಮೆ ಉಪ್ಪಿನಕಾಯಿ ಹಾಕಬೇಕಾದ್ರೆ ಕಂಪ್ಲೀಟ್ ರೆಸಿಪಿನ ತೋರಿಸ್ತೀನಿ. ಹಾಗೆಯೇ ಹೋಮ್ ಮೇಡ್ ನಿಂಬೆ ಹುಳಿ ಮತ್ತು ಕೈ ಹುಳಿ ಅಂದರೆ ಹಿರಳೆಕಾಯಿ ಉಪ್ಪಿನಕಾಯಿ ಆರ್ಡರ್ ತೊಗೋತಾ ಇದ್ದೀವಿ. ಯಾರಿಗಾದರೂ ಬೇಕಿದ್ದರೆ ಹೇಳ್ಬೋದು. ಇನ್ನು ಮಧ್ಯಾಹ್ನ ಊಟಕ್ಕೆ ಮನೇಲಿ ಯಾರೂ ಇರಲಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಮಲ್ಟಿಗ್ರೇನ್ ಗಂಜಿ ಮಾಡಿದ್ದೆ. ಜೊತೆಗೆ ಬೆಳಗಿನ ಉಪ್ಪಿಟ್ಟು, ತರಕಾರಿ ಮತ್ತು ಹಣ್ಣುಗಳೊಂದಿಗೆ ಊಟ ಮುಗಿಸಿದ್ದಾಯಿತು. ಊಟ ಆದಮೇಲೆ ಗೋಡೆಗಳಿಗೆ ಮತ್ತು ಮೆಟ್ಟಲಿಗೆ ನೀರು ಹಾಕೋ ಕೆಲಸ, ಆ ಕೆಲಸನೂ ಮುಗಿಸಿ ಆಮೇಲೆ 1 ಅವರ್ ಓದಿ ನೋಟ್ಸ್ ಮಾಡ್ಕೊಂಡಿದ್ದಾಯಿತು. ಸಂಜೆ ಮೇಲೆ ಅರ್ಜೆಂಟಾಗಿ ಒಂದು ಗಿಫ್ಟ್ ತೊಗೋಬೇಕಾಗಿತ್ತು ಅಂತ ಕೋಟೆಗೂ ಹೋಗಿ ಬಂದ್ವಿ.